ಒಳ್ಳೆ ಒಳ್ಳೆ ಪತ್ರಕರ್ತರು ಸಾಮಾನ್ಯವಾಗಿ ಯಾರನ್ನು ಸುಲಭವಾಗಿ ಬಿಟ್ಕೊಡಲ್ಲ. ನಿಮ್ಮ ಬದುಕಲ್ಲಿ ಬೆಳಕು ಯಾವಾಗ ಬರುತ್ತೋ ಈಗ ಸದ್ಯದಲ್ಲಿ? ಅಥವಾ ನನ್ನ ಬದುಕಲ್ಲೆಲ್ಲ ಬೆಳಕು ಬಂದಿದೆ ಅಂತಾನ? See, ನಾನು ಪಬ್ಲಿಕ್ ಲೈಫಲ್ಲಿ ನಾನು ಏನು 85 ವರ್ಷ ಇದ್ದೀನಿ. ಪ್ರತಿ ಸಂದರ್ಭದಲ್ಲೂ ಕೂಡ ನನಗೆ ಬೆಳಕೇ ಸಿಕ್ಕಿದೆ. ಬೆಳಕು ನೋಡಲಿಲ್ಲ ಅಂದರೆ ಇಲ್ಲಿವರೆಗೂ ಮುಟ್ಟಕ್ಕಾಗ್ತಿರ್ಲಿಲ್ಲ. ಸೊ ಎಲ್ಲ ರಾಜಕಾರಣಿಗಳಿಗೂ ಇಷ್ಟು ಕಂಟಿನ್ಯೂಸ್ ಆಗಿ ಪಬ್ಲಿಕ್ ಲೈಫಲ್ಲಿ ಈ ಮೇಲೆ ಕೆಳಗಡೆ ಇದ್ದೇ ಸಂದರ್ಭದಲ್ಲಿ ಸೊ ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ಆಶಾಭಾವನೆಯಿಂದನೇ ನಾನು ಬರ್ತಾ ಇದ್ದೀನಿ. ಇದೇ ನನ್ನ ದಿನ ಬೆಳಕು. ನಿಮ್ಮ ಬೆಳಕನ್ನು ಪಡೆಯೋಕ್ಕೆ ಪ್ರತಿ ಸರಿನೂ ಸಿಕ್ಕಾಪಟ್ಟೆ ಬಡ್ದಾಡಬೇಕು, ಯಾಕೋ? ಇದೇನಾಗ್ತದೆ, ಈಗ ನಾವು ದೀಪ ಹಚ್ಚೋ ಅವ್ರಿಗೆಲ್ಲ ಬರೀ ದೀಪದ ಬೆಳಕು ಮಾತ್ರ ಕಾಣ್ತು. ಆ ದೀಪದಿಂದ ಬತ್ತಿ ಇತ್ತು, ಆ ಬತ್ತಿ ಕೆಳಗಡೆ ಎಣ್ಣೆ ಇತ್ತು. ಅವೆರಡು ಸೇರಿದ್ರೆ ಮಾತ್ರ ತಾನೇ ಬೆಳಕು ಬಾಳ್ಲಿಕ್ಕೆ ಸಾಧ್ಯ. ಸೊ ಆ ಸಂದರ್ಭದಲ್ಲಿ ನಾವು ಕೂಡ ಬತ್ತಿನೂ ಆಗ್ಬೇಕು, ಎಣ್ಣೆನೂ ಆಗ್ಬೇಕು, ಆಮೇಲೆ ದೀಪ ಬರಬೇಕು. ಸೊ ಲೆಟ್ ಅಸ್ ವೇಟ್ ಫಾರ್ ಇಟ್. ನೀವು ಬತ್ತಿನೂ ಆಗಿ ಎಣ್ಣೆನೂ ಆಗಿ ನೀವು ಬೆಳಕನ್ನು ತಗೊಳ್ಳಿ, ರಾಜ್ಯಕ್ಕೆ ಬೆಳಕನ್ನು ಕೊಡೋರು ಬೇಕಾದರೂ ಆಗಿ, ನಮ್ಮದು ಅಬ್ಜೆಕ್ಷನ್ ಇಲ್ಲ. ಬಟ್ ಇತ್ತೀಚೆಗೆ ಯಾಕೋ ನನಗೆ ನನ್ನ ಹಳೆಯ ಮಿತ್ರರು, ಗೆಳೆಯರು ಮತ್ತು ರಾಜಕಾರಣಿಯೂ ಆಗಿರುವ ಶಿವಕುಮಾರ್ ಅವರು ಒಂಥರ ರಿಂಗ್ ಮಾಸ್ಟರ್ ಥರ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಓಡಾಡ್ತಿರೋ ರಿಂಗ್ ಮಾಸ್ಟರ್ ಥರ ಕಾಣ್ತಾರಲ್ಲ, ಯಾಕದು? ಸಕ್ಸಸ್ ಸ್ಟೋರಿಗೆ, ಯಾವುದೇ ಒಬ್ಬ ಮನುಷ್ಯನ ಸಕ್ಸಸ್ ಸ್ಟೋರಿಗೆ ಈಗ ಒಂದು ಮಾತು ಹೇಳಿದೆ, ನಿನ್ನೆ ಹೇಳಿದ್ನೋ ಇವತ್ತು ಹೇಳಿದ್ನೋ ಗೊತ್ತಿಲ್ಲ ನನಗೆ. ಪ್ರಯತ್ನಕ್ಕೂ ಪ್ರಾರ್ಥನೆಗೂ ವ್ಯತ್ಯಾಸ ಇದೆ. ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸಂಗೆ ನೀವು ಪ್ರಾರ್ಥನೆ ಮಾಡಿದಿರೋ ಪ್ರಯತ್ನ ಮಾಡಿದಿರೋ? ಅಲ್ಲ, ಅದನ್ನ ಹೇಳ್ತಾ ಇದ್ದೀನಿ ನಾನು. ಎರಡರಲ್ಲೂ ಅದನ್ನ ಹೆಂಗ್ ಬೇಕಾದ್ರೂ ಅರ್ಥ ಮಾಡ್ಕೊಳ್ಳಿ. ಸೊ ನಾನು ನೋಡಿ, ಇದರಲ್ಲೂ ರಿಂಗ್ ಮಾಸ್ಟರ್ ಟೈಪ್ ಬ್ಯಾಲೆನ್ಸ್ ತಗೊಳಪ್ಪ, ಹೆಂಗಿದೆ? ಸೊ ಇರ್ಲಿ, ಲೆಟ್ ಅಸ್ ಸಿ, ವೇಟ್ ಫಾರ್ ದಿ ನಿಮ್ಮೆಲ್ಲರ ಜನರ, ನಿಮ್ಗೆ ಹೆಂಗೆ ಈ ಪಬ್ಲಿಕ್ ಬೇಕೋ, ಈ ಪ್ರಶ್ನೆಯ ನಿಮ್ಗೆ ಹೆಂಗೆ ಈ ಪಬ್ಲಿಕ್ ಬೇಕೋ ನನಗೂ ಈ ಪಬ್ಲಿಕ್ ಬೇಕು. ನಾನು ಒಪ್ಕೊಂಡಿದ್ದೀನಿ. ನಿಮ್ಮನ್ ಪಬ್ಲಿಕ್ ಕೈ ಬಿಡ್ದಿರೋದ್ರಿಂದಾನೇ ನೀವು ಇಲ್ಲಿವರೆಗೆ, ನಮ್ಮನ್ ಪಬ್ಲಿಕ್ ಕೈ ಬಿಡ್ದಿರೋದ್ರಿಂದಾನೇ ನಾವು 13ನೇ ವರ್ಷದವರೆಗೂ ಬಂದಿರೋದು. ಸೊ ಇಬ್ಬರ ಅಲ್ಟಿಮೇಟ್ ಜಡ್ಜು ಪಬ್ಲಿಕ್ಗೆ. ನಿಮಗೆ ಸ್ನೇಹಿತರಿದ್ದಾರಾ? ನನಗೆ ನನ್ನ ಎಕ್ಸ್ಪೀರಿಯನ್ಸ್ಗೆ ಎಲ್ಲರೂ ಫ್ರೆಂಡ್ಸೇ, ಯಾರು ಎನಿಮಿ ಅನ್ಕೊಳಕ್ ಸಾಧ್ಯ ಇಲ್ಲ. ಆದ್ರೆ ನನ್ನ ಮಕ್ಕಳಿಗೆ ಒಂದು ಪಾಠ ಹೇಳ್ಬಿಟ್ಟಿದ್ದೀನಿ ನನ್ನ ಅನುಭವದಲ್ಲಿ. ನಿಮ್ಮ ನೆರಳನ್ನು ನೀವು ನಂಬಾರ್ದು ಅಂತ. ದಿಸ್ ಇಸ್ ವಾಟ್ ಮೈ ಎಕ್ಸ್ಪೀರಿಯನ್ಸ್ ಇಸ್, ನನ್ನ ಅನುಭವ. ಅದನ್ನು ನಾನು ಬಿಡಿಸಿ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ. ಸೊ ಅವ್ರಿಗೆ ಇಷ್ಟೇ, ನಾನು ಬೇರೆ ಇನ್ನೇನು ಪಾಠ ಹೇಳಿಲ್ಲ. ಯು ಶುಡ್ ಬಿ ವೆರಿ ಕಾಷಸ್ ಇನ್ ಯುವರ್ ಲೈಫ್. ನಿಮ್ಮ ನೆರಳನ್ನು ನೀವು ನಂಬಕ್ಕೆ ಹೋಗ್ಬೇಡಿ. ನಿಮ್ಮ ಮೇಲೆ ಮಾತ್ರ ನಿಮ್ಗೆ ಕಾನ್ಫಿಡೆನ್ಸ್ ಇರಬೇಕು. ಬೇರೆಯವ್ರನ್ನ ಅಷ್ಟು ಸಲೀಸಾಗಿ ನೀವು ಲೆಕ್ಕಾಚಾರ ಹಾಕೊಂಡು ಇಟ್ಕೊಳಕ್ ಹೋಗ್ಬೇಡಿ. ಬಟ್ ನಂಬಿಕೆ ಇಲ್ಲದೆ ನಾವು ಬದುಕಕ್ಕಾಗಲ್ಲ. ನಂಬಲೇಬೇಕು, ಆಶಾಭಾವನೆ ಇರಬೇಕು. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಸೊ ಹಂಗೆ ಶ್ರಮ ಪಡಿ, ನಿಮಗೆ ಫಲ ಸಿಗ್ತದೆ. ನಿಮ್ಮ ಹುಷಾರಾಗಿ ನೀವು ಇರಬೇಕು ಅಂತ ನನ್ನ ಮಕ್ಳಿಗೆ ಹೇಳ್ತೇನೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನನಗೆ ನಾನು ಇದನ್ನು ನಾನು ಅಳವಡಿಸ್ಕೊಂಡಿದ್ದೀನಿ. ನನಗೆ ಬಿದ್ದಿರೋಂಥ ಪೆಟ್ಟು, ಏಟು, ಅದನ್ನು ನಾನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ನಾನು ಹೋಗುದಿಲ್ಲ. ಅದೇ ಒಂದು ದೊಡ್ಡ ಇತಿಹಾಸ ಕತೆ. ಇಲ್ಲಿ ಕೂತ್ಕೊಳ್ಬೇಕಾದ್ರೆ ಸುಮ್ಮನೆ ಕೂತಿಲ್ಲ ನಾನು. ಐ ಹ್ಯಾವ್ ನಾಟ್ ಸ್ಲೆಪ್ಟ್ ಫಾರ್ ಆಲ್ಮೋಸ್ಟ್ ಸೋ ಮೆನಿ ಇಯರ್ಸ್. ಅಷ್ಟು ಹೆಚ್ಚು ಕಮ್ಮಿ ನೀವು ನನಗೆ ಬುದ್ಧಿವಾದ ಹೇಳಿದ್ದೀರಿ, ರೆಸ್ಟ್ ತಗೊಳ್ಳಿ ಅಂತ. ಟಿಲ್ 2 o'clock, 1 o'clock, 3 o'clock ಜನ ಮೀಟ್ ಮಾಡಿದ್ದೀನಿ. ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದೀನಿ. ನೋಡಿ, ರಾತ್ರಿ 12 ಗಂಟೆ 12:15 ಗಂಟೆಗೆ ಮಲಗಿದೆ ಮೈಸೂರಲ್ಲಿ. ತಿರ್ಗಾ ಬೆಳಗ್ಗೆ 7 ಗಂಟೆಗೆ ಎದ್ದು ತಿರ್ಗಾ ವಾಪಸ್ ಇಲ್ಲಿಗೆ ಬಂದಿದ್ದೀನಿ. ಸೊ ಹಂಗೆ ಲಾಟ್ ಆಫ್ ಕಮಿಟ್ಮೆಂಟ್ಸು. ನಮಗೆ ರೆಸ್ಟ್ಫುಲ್ ಲೈಫ್ ಅಂತೂ ಇಲ್ಲ ರಾಜಕೀಯ. ಅದಕ್ಕೆ ನನ್ನ ಮಕ್ಕಳು ಯಾರು ಪಾಲಿಟಿಕ್ಸ್ಗೆ ಎನ್ಕರೇಜ್ ನಾನು ಮಾಡ್ತಾರಲ್ವಾ. ಐ ಡೋಂಟ್ ವಾಂಟ್ ಟು ಎನ್ಕರೇಜ್. ಬರ್ದಿದೆಯೋ ನನಗೆ ಗೊತ್ತಿಲ್ಲ, ಬಟ್ ನಾನಂತೂ ಎನ್ಕರೇಜ್ ನೀವು ಯಾರು ತಡೆಯಕ್ಕೆ? ಅಲ್ಲ, ನಾನು ತಡೆಯಕ್ಕೆ ಅಂದ್ರೆ ನಾನು ಎನ್ಕರೇಜ್ ಅಂತೂ ಮಾಡೋದಿಲ್ಲ. ಐ ಡೋಂಟ್ ವಾಂಟ್ ಟು ಎನ್ಕರೇಜ್. ಬಟ್ ರಾಜಕಾರಣಕ್ಕೆ ನಂಬಿಕೆನೇ ಬಹಳ ದೊಡ್ಡ ಅಸ್ತ್ರ ಅಲ್ವಾ? ದೇ ಕಾಂಟ್
ಹೇಳ್ತೀನಿ ಈಗ ಮೊದಲು ಕಡೆಯಲ್ಲಿ ಈಗ ಹೆಂಗೆ ಅಂದ್ರೆ ಈಗ ನಿಮ್ಮ ಮಕ್ಳಿಗೆ ನೀವು ಫೋನ್ ಮಾಡ್ಬೇಕಾದ್ರೆ ಇವ್ರು ಯಾರು ಮಾಡ್ಬೇಕಾದ್ರೆ ನೇರವಾಗಿ ಮಾತಾಡಕ್ಕೆ ಆಗಲ್ಲ. ವಾಟ್ಸಪ್ ಅಲ್ಲಿ ಮಾತಾಡ್ಬೇಕು, ಫೇಸ್ ಟೈಮ್ ಅಲ್ಲಿ ಮಾತಾಡ್ಬೇಕು ಅಂತ ಸಂದರ್ಭ. ಲಾಟ್ ಆಫ್ ಯಾರು ಬದುಕೋದು ರೂಪಾಯಿ ಯಾರು ಮಾಡ್ತಾರೆ ಅಂದ್ರೆ ಇಷ್ಟೆಲ್ಲ ಮಾಡಿ ಸಾಧನೆ ಮಾಡಿ ಬದುಕನ್ನ ಇಷ್ಟು ಕಾಂಪ್ಲಿಕೇಟೆಡ್ ಆಗಿ ಇಟ್ಕೋಬೇಕು ಯಾಕಪ್ಪ ಬೇಕು ಅಂತ ಅನ್ಸಲ್ವಾ ಹಂಗಾರೆ? ಅದಕ್ಕೆ ನಾನು ಹೇಳ್ತಾ ಇರೋದು ನಮ್ಗೆ ಇದು ಇಲ್ಲಿಗೆ ಮುಗಿಲಿ ಅಂತ ನನ್ನ ಆಸೆ. ಸೊ ಬೇರೆಯವ್ರಿಗೆ ಬೇಡ. ಈಗ ನಮ್ಮ ಫ್ಯಾಮಿಲಿ ಎಷ್ಟು ತ್ಯಾಗ ಮಾಡಿದೆ ಅಂತ ನನಗೆ ಗೊತ್ತಿದೆ. ಸೊ ಅದನ್ನ ಬೇರೆಯವ್ರಿಗೆ ಬೇಡ ಪಾಪ, ಯಾಕೆ ಸುಮ್ಮನೆ. ಲೆಟ್ ದೇ ಬಿ ಹ್ಯಾಪಿ. ಏನೋ ಜೀವನ, ಇಟ್ ಇಸ್ ಶಾರ್ಟ್ ಲೈಫ್. ಸೊ ಶಾರ್ಟ್ ಲೈಫ್ ಅಲ್ಲಿ ಎಲ್ಲ ಸಂತೋಷವಾಗಿರ್ಲಿ. ಲೆಟ್ ದೇ ಬಿ ನಾನು ಬಹಳ ದಿನದಿಂದ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತಿರ್ಬೇಕು ಅಂತಿದ್ದೆ, ಪಬ್ಲಿಕ್ಲಿ ಕೇಳಬಾರ್ದಿತ್ತೋ ಏನೋ ಗೊತ್ತಿಲ್ಲ, ಇವತ್ತು ಕೇಳ್ಬಿಡ್ತಿದ್ದೀನಿ. ನಿಮ್ಗೊಂಥರ ಯಾವಾಗ್ಲಾರು ಒಂದು ಫೀಲ್ ಬರುತ್ತಾ, ನನ್ನನ್ನೆಲ್ಲರೂ ಬಳಸ್ಕೊಂಡು ಯೂಸ್ ಮಾಡ್ಕೋತಾರೆ, ಆಮೇಲೆ ನನ್ನನ್ನು ಯಾವ ರೀತಿ ಟ್ರೀಟ್ ಮಾಡಬೇಕೋ, ನನ್ನನ್ನು ಯಾವ ರೀತಿ ಗುರುತಿಸ್ಬೇಕೋ, ನನಗೆ ಯಾವ ರೀತಿ ಅದಕ್ಕೊಂದು ಮಾನ್ಯತೆಯನ್ನು ಕೊಡಬೇಕು, ಅದನ್ನು ಕೊಡಕ್ಕೆ ಮಾತ್ರ ಹಿಂದೇಟ್ ಹಾಕ್ತಾರೆ, ನನ್ನನ್ನೊಂಥರ ಬಳಸ್ಕೊಂಡು ಬಿಡ್ತಾರೆ ಅಂತ ಅನ್ಸತ್ತಾ? ಇದೆ ಖಂಡಿತ. ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. ಬಟ್ ಏನ್ ಮಾಡಕ್ಕಾಗಲ್ಲ. ಬಟ್ ಲಾರ್ಜರ್ ಇಂಟ್ರೆಸ್ಟ್ ನೋಡ್ಬೇಕು. ಈಗ ನೀವು ನಿಮ್ ಚೇರ್ ಉಳಿಸ್ಕೋಬೇಕಾದ್ರೆ, ನಿಮ್ ಟಿವಿ ಹೆಸರು ಉಳಿಸ್ಕೋಬೇಕಾದ್ರೆ ನಿಮ್ ವೈಯಕ್ತಿಕವಾದ ನೀವು ನೋಡ್ತಾ ಇಲ್ಲ. ನೀವು ನೋಡ್ತಾ ಇರೋದು ಈ 500 ಜನ ಇಲ್ಲಿರುವಂತ ಸ್ಟಾಫ್ ನೋಡ್ತಾ ಇದೀರಿ, ನಿಮ್ ಕಂಪ್ನಿ ನೋಡ್ತಾ ಇದೀರಿ. ಅವ್ರಿಗೋಸ್ಕರ ಬೇಕಾದಷ್ಟು ನೀವು ನುಂಗ್ತಾ ಇದೀರಿ, ನಿಮ್ಮ ಆರೋಗ್ಯ ನುಂಗ್ತಾ ಇದೀರಿ, ನಮ್ಮಂತವ್ರು ಏಟ್ನ ತಡಿಕೊಳ್ತಾ ಇದೀರಿ, ಎಲ್ಲ ಇದೆ. ಸೊ ಹಂಗೆ ನಾನು ಕೂಡ ಒಂದ್ ಸಂದರ್ಭದಲ್ಲಿ ನಾನು ಅದನ್ನು ಯೋಚನೆ ಮಾಡಿ ನಾನು ಬಹಳ ತಾಳ್ಮೆಯಿಂದ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಈಗ ರಾಷ್ಟ್ರ ಮಟ್ಟದಲ್ಲಿ ಯಾರೇ ಸಿಕ್ಕಿದ್ರು DK ಟ್ರಬಲ್ ಶೂಟರ್ ಅಂತ, ಏನಕ್ಕೆ ಶೂಟ್ ಯಾಕೆ ಮಾಡಬೇಕೋ ಗೊತ್ತಿಲ್ಲ, ಏನೋ ಒಟ್ಟಲ್ಲಿ ಟ್ರಬಲ್ ಶೂಟರ್ ಅಂತ ಅಂತಾರೆ. ಎವ್ರಿ ಟೈಮ್ ಟ್ರಬಲ್ ಶೂಟರ್ ಆಗಿ ಇರ್ತೀರಾ? ಹಾಗಾದ್ರೆ ಇಷ್ಟೊಂದು ಚರ್ಚೆ ಬೇಕಾ ಕೆಲವೆಲ್ಲ ವಿಚಾರಗಳು? ಇನ್ನೊಂದು ಡಿಬೇಟ್ ಬರೋಣ. ಏನ್ ಇನ್ನೊಂದು ಯಾಕೆ ಇವತ್ತೇ ಮಾಡ್ಬೋದು, ಏನಿದೆ ಅದರಲ್ಲಿ? ಆಕ್ಚುಲಿ ಇವತ್ತು ಹುಣ್ಣಿಮೆ, ಒಳ್ಳೆ ದಿನ, ನೀವು ಸ್ನಾನ ಮಾಡ್ಕೊಂಡ್ ಬಂದಿದ್ದೀರಿ. ಏನಾಯ್ತು, ನಮ್ಮ ಮಹಾರಾಷ್ಟ್ರ ಗೌರ್ಮೆಂಟ್ ಆಡಾಡ್ತಾ ಇತ್ತು. ಎಕ್ಸಾಕ್ಟ್ಲಿ. ನಾನು ಗೌರ್ಮೆಂಟ್ ಅಲ್ಲಿ ಮೀನ್ಸ್ SM ಕೃಷ್ಣ ಅವರು ಸಿಕ್ಲಿಲ್ಲ, ಚೀಫ್ ಇವ್ರಿಗೆ ಸೋನಿಯಾ ಗಾಂಧಿಗೆ ಸಿಕ್ಲಿಲ್ಲ. 2 ಗಂಟೆ ರಾತ್ರಿ ನನ್ಗೆ ಫೋನ್ ಮಾಡಿದ್ರು, ಈ ತರ ಇದೆ ಮಹಾರಾಷ್ಟ್ರ ಗೌರ್ಮೆಂಟ್ ಟ್ರಬಲ್ ಇದೆ, ನಿನ್ ಫ್ರೆಂಡ್ ವಿಲಾಸ ದೇಶಮುಖ್ ನನ್ನ ಸ್ನೇಹಿತರು ಈಸ್ ಇನ್ ಟ್ರಬಲ್ ಅಂತ ಹೇಳಿದ್ರು. ಸೊ ಅದು ಏನ್ ಮಾಡ್ಬೇಕು, ಇಂಡೋರ್ಗೆಲ್ಲ MLA ಗಲಾಟೆ ನಡೀತಾ ಇತ್ತು. ಅಲ್ಲಿ BJP ಗೌರ್ಮೆಂಟ್ ಇತ್ತು. ತಿರ್ಗಾ ಬೆಳಗಿನ ಜಾವ ರಾತ್ರಿ 2 ಗಂಟೆಗೆ ನನಗೇನೋ ಒಂದು ಸಂದೇಶ ಕೊಟ್ಟರು. ಬೆಳಗ್ಗೆ ಹೋಗಿ ಭೇಟಿ ಮಾಡಿದೆ. ಅವ್ರೇನೋ ನನ್ನ ಕಿವಿ ಮಾತಾಡಿದ್ರು. 7 ಗಂಟೆ 5 ಗಂಟೆಗೆ ಇಲ್ಲಿ ಎಲ್ಲ MLAs ಪ್ಯಾಕ್ ಮಾಡಿ 90 ಜನ MLAs ಇಲ್ಲಿ ಕರ್ಕೊಂಡು ಬಂದಿದ್ದು. ಪಾಪ ಖರ್ಗೆ ಸಾಹೇಬ್ರು ಹೋಮ್ ಮಿನಿಸ್ಟ್ರು ಏರ್ಪೋರ್ಟ್ ಇದ್ದು ರೈಲಲ್ಲಿ ಹೋಗ್ತಾ ಇದ್ರು, ಅವರು ಗುಲ್ಬರ್ಗಾಗ ಹೋಗ್ತಾ ಇದ್ರು. ಮಧ್ಯ ಅಲ್ಲೆಲ್ಲ ತುಮಕೂರಲ್ಲಿ ಇಳಿದ್ಬಿಟ್ಟು ವಾಪಸ್ ಬಂದ್ರು ಅವರು. ಸೊ ಹಂಗೆ ಆ ಸರ್ಕಾರಗಳನ್ನ ಉಳಿಸಿದ್ದೇವೆ, ಪ್ರಯತ್ನ ಮಾಡಿ. ಇಂಥದ್ದು ಒಂದು 100 ಘಟನೆಗಳು. ಸೊ ನೀವು ಡೆಲ್ಲಿ ನಂಬ್ತೀರಾ? ನಮ್ಮ ಪಾರ್ಟಿಲಿ ದೇರ್ ಇಸ್ ನೋ ಆಪ್ಷನ್. ನಮ್ಗೆ ಅದೇ ಟೆಂಪಲ್, ಅದೇ ಲೀಡ್ರು. ನಾವು ಕಾಂಗ್ರೆಸ್ ಪಾರ್ಟಿಲಿ ಇರೋವರೆಗೂ ಗಾಂಧಿ ಫ್ಯಾಮಿಲಿ ಓನ್ಲಿ ಕ್ಯಾನ್ ಕೀಪ್ ದಿಸ್ ಪಾರ್ಟಿ ಯುನೈಟೆಡ್. ಬಟ್ ಗಾಂಧಿ ಫ್ಯಾಮಿಲಿ, ಯು ಆರ್ ಎ ವೆರಿ ಸ್ಟ್ರಾಂಗ್ ಕ್ಯಾಡರ್ ಬೇಸ್ಡ್ ಥಿಂಕಿಂಗ್ ಲೀಡರ್. ಕಾಂಗ್ರೆಸ್ ಅಲ್ಲಿ ಬಹಳ ರೇರ್ ಇದು. ಕಾಂಗ್ರೆಸ್ ಅಲ್ಲಿ ವೈಯಕ್ತಿಕವಾಗಿ ಆಲೋಚನೆ ಮಾಡೋ ನಾಯಕರುಗಳೇ ಜಾಸ್ತಿ, ಕ್ಯಾಡರ್ ಬೇಸ್ಡ್ ಆಲೋಚನೆ ಮಾಡೋ ಲೀಡರ್ಗಳು ಕಡಿಮೆ. ಆ ಪರಿಸ್ಥಿತಿಯಿಂದಾಗಲೇ ನೀವು ಇವತ್ತು ಕಾಂಗ್ರೆಸ್ನವ್ರು ಬಹಳ ಕಡೆ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀರಿ. ನಿಮ್ಗೆ ಬಹಳ ಕಡೆ ಕ್ಯಾಡರೇ ಇಲ್ಲ. ಏನಾರು ಹೇಳಬೇಕು ಅಂದ್ರೆ ಮೆಸೇಜ್ ಪಾಸ್ ಮಾಡೋಕ್ಕೆ ಜನನೇ ಇಲ್ಲ ಅಲ್ಲೆಲ್ಲ. ಕರ್ನಾಟಕದಲ್ಲಿ ಇದ್ದೀರಿ. ಹೀಗಿದ್ದಾಗ ನೀವು ಈಗ ಯಾರನ್ನೋ ನಂಬಿದ್ದೀನಿ ಅಂತೆಲ್ಲ ಹೇಳಿದ್ರಿ. ಈಗ ಅದಕ್ಕೆ ತಕ್ಕಂತೆ ನಿಮ್ಮ ಪಕ್ಷನೂ ಅಷ್ಟು ಸದೃಢವಾಗಿದೆ ಅನ್ಸತ್ತಾ ಹಂಗಾರೆ? ನಾನು ಮೊನ್ನೆ ನಮ್ಮ ವರ್ಕಿಂಗ್ ಕಮಿಟಿ ಬೆಳಗಾಮಲ್ಲಿ ನಾವು ಸೇರಿದಾಗ 100ನೇ ವರ್ಷದ ಗಾಂಧೀಜಿ ಅವರದ ವಿಚಾರ ಚರ್ಚೆ ಬಂದಾಗ ಇಲ್ಲಿ ಸಂಘಟನೆ ಮಾಡುವಾಗ ನಾನು ನನ್ನ ಅಭಿಪ್ರಾಯನ ನೇರವಾಗಿ ಹೇಳಿದ್ದೇನೆ. ಮಾಸ್ ಬೇಸ್ ಪಾರ್ಟಿಯಿಂದ ಕೇಡರ್ ಬೇಸ್ ಪಾರ್ಟಿಯಾಗಿ ಕನ್ವರ್ಟ್ ಮಾಡಬೇಕು ಅಂತ. ಇಲ್ಲಿ 5 ವಿಚಾರ ಗಮನಕ್ಕೆ ಬಂದ್ಬಿಟ್ಟಿದೆ ಈಗ. ಒಂದು ಕ್ಯಾಂಡಿಡೇಟ್, ಇನ್ನೊಂದು ಕಾಂಗ್ರೆಸ್ ಪಾರ್ಟಿ, ಇನ್ನೊಂದು ಕಾನ್ಸ್ಟಿಟ್ಯೂಷನ್, ಇನ್ನೊಂದು ಕ್ಯಾಶ್, ಇನ್ನೊಂದು ಕ್ಯಾಸ್ಟ್. ಈ ಲಾಸ್ಟ್ ಅಲ್ಲಿ ಒಂಚೂರು ಬಿಟ್ಟು ಹೇಳ್ದಲ್ಲ, ಅದ್ರ ಇನ್ನೊಂದ್ಸರಿ ಹೇಳ್ಬಿಡಿ. ಕ್ಯಾಶ್, ಅದು ಕ್ಯಾಶ್ ಟು ಕ್ಯಾಶು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡುತ್ತೆ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಎಲ್ಲ ಸಿಲೇ ಇದೆಯಲ್ಲ, ಯಾಕೋ 5C. ಕಾಂಗ್ರೆಸ್, ಕಾನ್ಸ್ಟಿಟ್ಯೂಷನ್, ಕ್ಯಾಂಡಿಡೇಟ್, ಕ್ಯಾಸ್ಟ್, ಕ್ಯಾಶ್. ಅಬ್ಬಾ ಬಿಡ್ರಿ. ಇದಿಲ್ಲ ಅಂದ್ರೆ IISc ಬೆಂಗಳೂರಲ್ಲಿ ಇರೋದಕ್ಕೆ ಸಾರ್ಥಕ ಆಯ್ತು ಇನ್ವೆನ್ಷನ್ಗೆ. ಏನ್ ನಾಯ್ಡು ಅವ್ರೆ, ನಾನು ಇರೋದು ಹೇಳಿದ್ದೀನಪ್ಪ.
ಈಗ ಎಲ್ಲಿ ಬೇಕಾದ್ರೂ ಐದು terminal- ಏನೀಗ ಹಾ? 5 ಏನು 5 ಏನಾಯ್ತು ಈಗ ನಿಮ್ ಪಕ್ಷಕ್ಕಿದೆ ಅಲ್ಲ ಇದು ಇಂಪಾರ್ಟೆಂಟ್ ಅನ್ನೋದು ನಾನು ಸಲಹೆ ಕೊಟ್ಟಿದ್ದೀನಿ. ಮತ್ತೆ ಅದ್ರಲ್ಲಿ ಆ ಸೀನಲ್ಲಿ ಕ್ಯಾಡರ್ ಬರಲೇ ಇಲ್ಲ. ಅಂದ್ರೆ ಕೇಡರ್ ಬೇಸ್ ಪಾರ್ಟಿ ಆಗಿ ಮಾಡಬೇಕು ಅಂತ ನಿಮ್ ಅಲ್ಟಿಮೇಟ್ಲಿ ಪಕ್ಷಕ್ಕೆ ಆ ಕೇಡರ್ ಬೇಸ್ ಪಾರ್ಟಿ ಮಾಡಿ ಮಾಸ್ ಬೇಸ್ ಪಾರ್ಟಿಯಿಂದ ನಾವು ನಂಬಿಕೆ ಇದೆಯಾ? ಸಿ ನಿಮ್ ಕರ್ನಾಟಕ ಬಿಟ್ಬಿಡಿ, ನಿಮ್ಗೆ ನಂಬಿಕೆ ಇದೆಯಾ? ಉತ್ತರ ಪ್ರದೇಶ, ಬಿಹಾರ ಹೇಳ್ತೀನಿ ನಂಬಿಕೆ ಇದೆಯಾ? ಜನ ಯಾವ ರೀತಿ ಅಭಿಪ್ರಾಯಕ್ಕೆ ಯಾವ ಟೈಮಲ್ಲಿ ಚೇಂಜ್ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಎಷ್ಟೇ ಮೀಡಿಯಾಗಳು ಯಾವುದೇ ವಿಚಾರನ ತಿಳಿಸ್ಲಿ, ಕೆಲವರು ಒಬ್ರಿಗೆ ಸಹಾಯ ಮಾಡಬೇಕು ಅಂತ ಹೊಟ್ಟಿರ್ಲಿ, ಕೆಲವು ಸತ್ಯ ತಿಳಿಸಿದ್ನಿ. ಈಗ ಮೊನ್ನೆ ಇದ್ ನಡೀತಪ್ಪ ಹರಿಯಾಣ ಎಲೆಕ್ಷನ್ಸು, ಎಲ್ಲ ಸರ್ವೆಗಳೆಲ್ಲ ಫೇಲ್ ಆಯ್ತು. ಹರಿಯಾಣ, ಮಹಾರಾಷ್ಟ್ರ ಎಲ್ಲರೂ ಮಾತಾಡ್ತಾ ಇದ್ರು. ಈಗ ನಮ್ಮ ಸ್ಟೇಟ್ ಅಲ್ಲೇ ಲೆಕ್ಕ ಹಾಕೊಳ್ಳಿ, ನೀವು ತೆಗಿರಿ ದಿನ ನಮ್ ಸ್ಟೇಟ್ ಕಂಪೇರ್ ಮಾಡಬೇಡಿ ಕಾಂಗ್ರೆಸ್ ವಿಚಾರದಲ್ಲಿ. ಕಾಂಗ್ರೆಸ್ ಅಲ್ಲ ನಾನು ಹೇಳ್ತಾ ಇರೋದು. ಏನು ನಿಮ್ಮ ಅದೇನೋ ಎಕ್ಸಿಟ್ ಪೋಲ್ ಏನೋ ಹೇಳ್ತಾರಲ್ಲ ಅದ್ರ ಬಗ್ಗೆ ಲೆಕ್ಕ ಹಾಕೊಳ್ಳಿ. ನಾನು ಅವತ್ತು ಇದು ಎಕ್ಸಿಟ್ ಪೋಲ್ ಬಗ್ಗೆ ನಂದು ಸಂಪೂರ್ಣವಾದಂಥ ಅಭಿಪ್ರಾಯನೇ ಬೇರೆ ಇದೆ. ಯಾಕೆಂದ್ರೆ ಅವರು ಮಾಡೋಂಥ ಸರ್ವೆ ಮೆಥಡೇ ಬೇರೆ ಇರ್ತದೆ, ನಾವು ಪೊಲಿಟಿಷಿಯನ್ಸ್ ಆಗಿ ನಾವು ಆಲೋಚನೆ ಮಾಡೋಂಥ ಮೆಥಡೇ ಬೇರೆ ಇರ್ತದೆ. ಸೊ ಅದರಿಂದ ನಾನು ಅದಕ್ಕೆ ನಂಬರ್ ಸರ್ವೀಸು ಇದು ಸರ್ವೆಗಿರಬೇಕಲ್ಲ. ಕಾಂಗ್ರೆಸ್ ಡಿಕ್ಲೈನಿಂಗ್ ಅನ್ಸೋದನ್ನ ಅರೆಸ್ಟ್ ಮಾಡೋದು ಹೇಗೆ? ಇಲ್ಲ, ಅದಕ್ಕೆ ನಾವು ಈ ಪಬ್ಲಿಕ್ ಅಲ್ಲಿ ಮಾತಾಡೋದಲ್ಲ. ಅಲ್ಲ, ಓಕೆ, ಪಬ್ಲಿಕ್ ಅಲ್ಲಿ ಮಾತಾಡೋದಲ್ಲ. ನನಗೆ ಹೇಳ್ತೆ, ಐ ಆಮ್ ಟೆಲಿಂಗ್ ಯು ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್ ಟಿಲ್ ನೌ ಐ ಆಮ್ ಹಿಯರ್. ಮುಂದಕ್ಕೆ ಏನೋ ಅದು ನೆಕ್ಸ್ಟ್ ಪಾಯಿಂಟ್. ರೀಜನಲ್ ಪಾರ್ಟಿಗಳೇ ನಿಮ್ಮ ಮೇಲೆ ದಾಳಿ ಮಾಡೋ ಸ್ಟೇಜಿಗೆ ಬಂದು ಕೂತ್ಬಿಟ್ಟಿದೆ. ಅಲ್ಲ, ಈಗ ನಂಗೆ ಹೇಳ್ತೀನಲ್ಲ, ನನಗೆ ಕಾನ್ಫಿಡೆನ್ಸ್ ಇದೆ ಈ ರಾಜ್ಯದಲ್ಲಿ. ಅದರಲ್ಲಿ ಡಿ.ಕೆ ಪಾತ್ರ ಏನಿದೆ? ಮಾಡಲೇಬೇಕು. ಏನಿದೆ ನಿಮ್ಮ ಪಾತ್ರ? ಯು ವಾಂಟ್ ಟು ಗೋ ಟು ನ್ಯಾಷನಲ್ ಸೈಡ್. ಡು ಯು ಸಿ ಯುವರ್ ಸೆಲ್ಫ್ ಆಸ್ ಎ ಪಾಸಿಬಲ್ ಒನ್ ಡೇ ಐ ಆಮ್ ಎನ್ ಆರ್ಗನೈಸರ್ ಎಟ್ ದಟ್ ಲೆವೆಲ್ ಅಂತ? ನನಗೆ ಒಂದು ವೀಕ್ನೆಸ್ ಇದೆ. ಏನದು ಅಂದ್ರೆ ನನಗೆ ಹಿಂದಿ ಗೊತ್ತಿಲ್ಲ. ನನಗೆ ಹಿಂದಿ ಗೊತ್ತಿಲ್ಲ. ಹಿಂದಿನಾ? ಹಿಂದಿ ಬೇಕು. ನ್ಯಾಷನಲ್ ಲೆವೆಲ್ ಪಾಲಿಟಿಕ್ಸ್ ಮಾಡ್ಬೇಕಾದ್ರೆ ಏನಾರು ಮಾಡ್ಬೇಕಾದ್ರೆ ಹಿಂದಿ ಬೇಕು. ನಾನು ಜೈಲಲ್ಲಿದ್ದಾಗ ಒಬ್ಬನ ಇಟ್ಕೊಂಡಿದ್ದೆ ಓದ್ ಕಲಿಯಕ್ಕೆ. ನೋಡಿ, ಅಲ್ಲಿ ನನಗೆ ಮೈಂಡ್ ಬಹಳ ಬೇಜಾರಾಗತ್ತೆ ಹೇಳಕ್ಕೂ, ಬಟ್ ಆದ್ರೂ ಹೇಳ್ತೀನಿ. ಕೃಷ್ಣ ಅವ್ರ ಜೊತೆ ಇದ್ದು ನಿಮ್ಗೆ ಅವ್ರು ಹಿಂದಿ ಕಲಿಸ್ಲಿಲ್ಲ, ಅವರು ಕಲೀಲಿಲ್ಲ? ಇಲ್ಲ, ಅವ್ರಿಗೆ ಸ್ವಲ್ಪ ಗೊತ್ತಾಗ್ತಿತ್ತು. ಅವ್ರಿಗೆ ಸ್ವಲ್ಪ ಅರ್ಥ ಆಗ್ತಿತ್ತು ಹಿಂದಿ. ಸೇಮ್ ಬುಲೆಟಿನ್ ಅವರು ಹೇಳೋರು, ರಂಗ ಟು ಗೋ ಟು ನ್ಯಾಷನಲ್ ಇದು ಐ ಹ್ಯಾವ್ ನೋ ಐಡಿಯಾ ಆಫ್ ದಟ್ ಹಿಂದಿ ಅನ್ನೋರು. ಹಂಗೆ ನೀವು ಇಷ್ಟು ವರ್ಷ ಆದ್ರೂ ಕಲ್ತಿಲ್ವ? ಏನೋ ಒಂದು ಅಡ್ಜಸ್ಟ್ಮೆಂಟ್ ಮಾಡಿ ನಮ್ಮ ಶಿವಾಜಿನಗರ್ ಲೆವೆಲ್ ಅಲ್ಲಾದ್ರೂ. ನಾನು ಸುತ್ತಮುತ್ತಲು ಇರೋರೆಲ್ಲ, ನಾನು ಸುಮಾರು ಜನ ಎಲ್ಲರಿಗೂ ಹಿಂದಿ ಬರ್ತದೆ, ಸುತ್ತಮುತ್ತ ಇರೋರೆಲ್ಲ ನನಗೆ ಹಿಂದಿ ಬರ್ತದೆ. ಅವರು ನನಗೆ ಹಿಂದಿ ಕಲ್ಸ್ಬಿಟ್ರೆ ಅವ್ರ ಮಾರ್ಕೆಟ್ ಕಡಿಮೆ ಆಯ್ತದೆ ಅಂತ ಅವರು ನನ್ನ ಹತ್ರ ಮಾತಾಡೋದು ಬಿಟ್ಬಿಟ್ರು. ಯಾರು ಅದೇನೋ ಹಿಂಗೆ ಹೋಯ್ತಾ ಬರ್ತಾ ಕಾರಲ್ಲಿ ಮಾತಾಡ್ತಾ ಇದ್ರೆ ಹಿಂದಿನ ಸ್ವಲ್ಪ ಹೆಂಗೋ ಶಿವಾಜಿನಗರ ಭಾಷೆಯಾರು ಕಲ್ತು ಬಿಡ್ತೀನಿ ಅಂದ್ಬಿಟ್ಟು ಕೊನೆಗೆ ನನಗೆ ಡಿಮ್ಯಾಂಡ್ ಕಡಿಮೆ ಆಯ್ತಿದ್ರೆ ನನಗೂ ಯಾರು ಕಲ್ಸ್ಕೋಕೆ ಹೋಗ್ಲಿಲ್ಲ ಅವ್ರು ಯಾರು. So it's a handicap to you, though you think you have a capacity to organize things at a better level in Delhi. Because I believe Delhi nalli they need a good organizer anta. Do you feel at any time ನನಗದೊಂದು ಪಾಸಿಬಲ್ ಚಾಲೆಂಜ್ ಇರಬಹುದು ಜೀವನದಲ್ಲಿ? ಬಹುದು. ಇಲ್ಲ, ನನಗೆ ನನಗೂ ಆಯ್ತು, ಇಲ್ಲೊಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಏಜ್ ಇದೆಯಲ್ಲ, ಏಜ್ ಮುಗಿದ ಮೇಲೆ ನನಗೂ ಒಂದಷ್ಟು ದಿನ ಡೆಲ್ಲಿ ಪಾಲಿಟಿಕ್ಸ್ ಮಾಡಬೇಕು ಅಂತ ಆಸೆ ಇದೆ. ನೋ ಡೌಟ್ ಇನ್ ಇಟ್. ಐ ವಾಂಟೆಡ್ ಟು ಗೋ ಟು ಡೆಲ್ಲಿ. ಜನ ಏನಕ್ಕೆ ಚಪ್ಪಾಳೆ ಹೊಡೆದಿರ್ಬೋದು ಇವತ್ತು? ಇದಕ್ಕೆ ಏನು ಒಳ್ಳೇದಾಗ್ಲಿ ಅಂತ ಹೊರಟು ಬಿಡಿ ಅಂತಾನೋ ಅಥವಾ ನಮ್ಮವ್ರೊಬ್ರಲ್ಲಿ ಹೋಗ್ಲಿ ಅನ್ನೋ ಆಸೆಗೋ? ಹಂಗಲ್ಲ, ಒಳ್ಳೇದಾಗ್ಲಿ ಅಂತ ಅವ್ರು ಬಯಸ್ತಾ ಇದಾರೆ ಅಷ್ಟೇ. ನನಗೆ ಯಾರು ನನಗೆ ಹೇಳ್ತೀನಿ ಕೇಳಿ, ಕರ್ನಾಟಕ ಡೆಲ್ಲಿನಲ್ಲಿ ಸ್ಟ್ರಾಂಗ್ ವಾಯ್ಸ್ ಅನ್ನು ಇಟ್ಕೊಳ್ಳೋದೇ ಪರಿಣಾಮ. ನಮ್ಮ ಪಕ್ಷ ಇರ್ಬೋದು, ಇನ್ಕ್ಲೂಡಿಂಗ್ ಜನತಾದಳ, ದೇ ಮೇ ಐಡೆಂಟಿಫೈಡ್ ಈ ಜನತಾದಳ, ಇಲ್ಲ ಬಿಜೆಪಿ ವರ್ಕರ್ಸ್ ಇದಾರಲ್ಲ, ವರ್ಕರ್ಸು ಮತ್ತು ಜನ ಡಿ.ಕೆ. ಶಿವಕುಮಾರ್ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದ್ದಾರೆ. ಲೀಡರ್ಸ್ಗೆ ಸಮಾಧಾನ ಇಲ್ಲದೆ ಇರ್ಬೋದು, ಬಟ್ ಪಬ್ಲಿಕ್ ಅಂಡ್ ದಿ ವರ್ಕರ್ಸ್ ಆಫ್ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಹ್ಯಾವ್ ಸೀನ್ ಇಲ್ಲ. ನಾನು ಆಡ್ ಮಾಡ್ತೀನಿ, ಗುಡ್ ಥಿಂಗ್. ಕರ್ನಾಟಕದಿಂದ ಯಾವುದೇ ಪಕ್ಷದಲ್ಲಿ ನಮ್ಮವ್ರು ಯಾರೇ ಹೋಗಿ ದಿಲ್ಲಿಲಿ ಸ್ಟ್ರಾಂಗ್ ಆಗ್ತೀವಿ ಅಂದ್ರೂ ನಾವು ಸಪೋರ್ಟ್ ಮಾಡ್ತೀವಿ. ಯಾಕಂದ್ರೆ ನೀವು ಮಾಡ್ತೀರಿ, ಬಟ್ ಜನಕ್ಕೆ ಹೇಳ್ತಾರೆ ಅವ್ರು ಮಾಡೋಂಗ್ ಮಾಡೋಣ, ಸುಮ್ನಿರಿ, ನೀವು ತಲೆ ಕೆಡ್ಸ್ಕೊಬೇಡಿ. ಏನಾದ್ರು ಮಾಡೋಣ, ಒಂದು ಐಡಿಯಾ ಮಾಡೋಣ ಅದಕ್ಕೆ. ಯಾಕೆ ಅಂದ್ರೆ ನಿಮ್ಮಷ್ಟು ಲಾಯಲ್ಲು ಇನ್ನ ಪಕ್ಷಕ್ಕೆ
ತಿಪ್ಪರ್ ಲಾಗ ಹೊಡೆದ್ರು ಸಿಕ್ಕಲ್ಲ ಅಂತ ನನ್ನ ವಾದ. ನೀವೇನಂತೀರಿ? ನನಗೆ ನಾನು ನೋಡಿ, ಹೇಳ್ಕೊಳಕ್ಕೆ ಜಿತಿನ್ ಸರ್ಟಿಫಿಕೇಟ್ ಪ್ರಸಾದ್, ಮಧುರಾವ್ ಸಿಂಧ್ಯಾ, ಹಿಮಂತ ಬಿಸ್ವಾ ಶರ್ಮಾ ಹೆಸರುಗಳು 1000 ಕೊಡ್ತೀನಿ ಬೇಕಾದ್ರೆ, ನಾನು 100 ಕೊಡ್ತೀನಿ ಬೇಕಾದ್ರೆ. ಎಲ್ಲ ಅವರವರ ಅನುಕೂಲಕ್ಕೆ ಹೊರಟರು. ನೀವು ಹೊರಡ್ಲಿಲ್ಲ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ. ಅಂಥ ಋಣ ಏನ್ ನಿಮಗೆ? ಏನ್ ಮಾಡ್ತೀರಿ? ಏನೋ ಒಂದು ನನಗೆ ರಾಜೀವ್ ಗಾಂಧಿ ಅವರು ಗುರ್ಸಿದ್ದು, ಸೋನಿಯಾ ಗಾಂಧಿ ಅವರು ಕಷ್ಟದಲ್ಲಿ ನಿಂತಿದ್ದು, ಈ ಗಾಂಧಿ ಫ್ಯಾಮಿಲಿದು ಏನೋ ನನಗೊಂದು ಐ ಬೀನ್ ಪೊಲಿಟಿಕಲಿ ಅಟ್ಯಾಚ್ ದಟ್. ಒಂಚೂರು ಕಾಂಪ್ರಮೈಸ್ ಆಗಿದ್ರೆ ಇನ್ನೂ ಚೆನ್ನಾಗಿರ್ಬೋದಿತ್ತಾ? ಬಟ್ ಡೆಫಿನೆಟ್ಲಿ ಇರ್ಬೋದಾಯ್ತು, ನಾನು ಇಲ್ಲ ಅಂತ ಹೇಳೋದಿಲ್ಲ. ನಾನು ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್. ಕೆಲವು ಸೆಂಟ್ರಲ್ ಮಿನಿಸ್ಟರ್ಸ್ ನಾನು ಭೇಟಿ ಮಾಡಿದಾಗ ನೀನೇನು ಸ್ಟ್ಯಾಂಡ್ ತಗೊಂಡಿದ್ಯಾ ಇದೇ ಕರೆಕ್ಟು ಅಂತ ನನಗೆ ಅಡ್ವೈಸ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ದಿ BJP ಸೆಂಟ್ರಲ್ ಲೀಡರ್ಸ್. ವಾಟ್ ಎವರ್ ಮಿನಿಸ್ಟರ್ಸ್ ಕೂಡ ಯಾರ ಹೆಸರು ನಾನು ತಗೊಳಕ್ಕೆ ಇಷ್ಟ ಇಲ್ಲ ನನಗೆ. ವೆರಿ ಸೀನಿಯರ್ ಮೋಸ್ಟ್ ಟಾಪ್ ಲೀಡರ್ಸ್ 1 in 5, 6 ಇನ್ನ ಒಳಗಡೆ ಇರೋಂಥ ಲೀಡರ್ಸು ಕೂಡ ಇನ್ ಕಾಂಗ್ರೆಸ್ ಪಾರ್ಟಿಗೆ ಏನು ಲಾಯಲ್ಟಿ ಇದೆಯಾ ಅದನ್ನ ಉಳಿಸ್ಕೊಂಡೋಗು, ಬೆಳೆಸ್ಕೊಂಡೋಗು, ಯು ಹ್ಯಾವ್ ಎ ಫ್ಯೂಚರ್ ಇನ್ ಇಟ್ ಅಂತ ನನಗೆ ಅಡ್ವೈಸ್ ಮಾಡಿದ್ದಾರೆ. ಅವ್ರದ್ದು ಏನಾದ್ರು ಪೊಸಿಷನ್ ಹೋಗ್ಬಿಡುತ್ತೆ ಅಂತ ಭಯ ಇರ್ಬೇಕು. ನನಗೇನೋ ಡೌಟ್ ಅದು, ಯಾಕಂದ್ರೆ ಅವ್ರು ಹಂಗೆ ಹೇಳಿರ್ಬೋದು. ನೀವು ಹಂಗಂದ್ರೆ ಈಗ ಪದೇ ಪದೇ ಕರ್ನಾಟಕದಲ್ಲಿ ಅವಾಗ ಎಲ್ಲ ನಮ್ಮ ಫ್ರೆಂಡ್ಸ್ ಅಪೋಸಿಷನ್ ಪಾರ್ಟಿಲಿರೋರು ಹೇಳ್ತಾರೆ, ಇಲ್ಲೊಬ್ಬ ಅಜಿತ್ ಪವಾರ್ ಇದ್ದಾರೆ, ಇಲ್ಲೊಬ್ಬ ಶಿಂದೆ ಇದ್ದಾರೆ ಅಂತ. ಹಂಗಾರೆ ಯಾರೂ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಅಂಡ್ ಕರ್ನಾಟಕ ಪಾಲಿಟಿಕ್ಸ್ ಅಲ್ಲಿ ಅದು ಇಟ್ ಇಸ್ ಎ ಫೇಲ್ಡ್ ಅಟೆಂಪ್ಟ್. ಹಿಂದೆ 13 ಜನ 15 ಜನ ಹೋದ್ರು, 11 ಜನ ರೋಡಲ್ಲಿದ್ದಾರೆ, ಇಬ್ರು ಮಾತ್ರ ಹೆಂಗೋ ಅಡ್ಜಸ್ಟ್ ಹಾಕೊಂಡಿದ್ದಾರೆ. ಸೊ ಅದನ್ನ ಈಗ ಚರ್ಚೆ ಮಾಡಕ್ ಹೋಗೋದು ಬೇಡ, ಬೇರೆ ಸಂದರ್ಭ ಅದು ಮಾತಾಡ್ತೀನಿ. ನಮಸ್ಕಾರ. ನಮಸ್ಕಾರ. ಯಾರು ನನಗೆ ಹೇಳಿದ್ರ? ಜನಕ್ಕೂ ಹೇಳ್ದೆ, ನಿಮ್ಗೂ ಅಲ್ಲ, ಹೇಳ್ದೆ. ನೀನ್ ನಿಲ್ಸು ಸಾಕು ಅಂತ ಅನ್ನೋದನ್ನ ಸ್ವಲ್ಪ ಗೌರವದಿಂದ ಹೇಳಿದ್ರು. ಏನ ಬೇರೆ ಹಾ? ಕರೀರಿ, ಬರ್ತೀನಿ. ಏನ್ ನಿಮ್ಮ ಹತ್ರ ಬಂದ್ ಚರ್ಚೆ ಮಾಡಕ್ಕೆ ಜನ ನೋಡ್ಲಿ. ಹಿಂದೆ ಹಿರೇಮಠನ ಕರ್ಸ್ ಕುಂಡಿಸ್ಬಿಟ್ಟು ನೀವು ನಿಮ್ಮ ನನಗೆ ಅದೇ ಚರ್ಚೆ ಒಳ್ಳೆ ಕಥೆ ಐತಲ್ಲ. ನೀವು ಏನೋ ಹಾ. ಪ್ರತಿ ಸರಿ ಅದನ್ನೇ ಹೇಳಿ 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 ನಾನು ದೊಡ್ಡ ಆರೋಪ ಮಾಡಿ ಅಪರಾಧ ಮಾಡ್ಬಿಟ್ಟು ಅವನಂಗ ಆಡ್ತೀರಲ್ಲ ನೀವು. ಮಾಡಿ ಕುಂಡಿಸ್ಕೊಂಡು ಹಿರೇಮಠನ ಎಲೆಕ್ಷನ್ ಟೈಮ್ ಅಲ್ಲಿ ಕುರ್ಚಿ ಖಾಲಿ ಬಿಟ್ಟಿದ್ದಾಗ 15 ನಿಮಿಷ ಬಿಟ್ಬಿಟ್ಟು ಬಂದವ್ ನೀವ ಬಡ್ದಾಕ್ಬಿಟ್ಟಿ ನನ್ನ ಏನ ನಿಮ್ 13 ಸತಿ ತೋರಿಸಿದೀರ ನೀವು. ಏನು ಆಯ್ತು 10 ಸರಿ ತೋರ್ಸು. ಹೌದು, ಅದ್ ನಮ್ ಒಳ ಕಥೆ ಆಯ್ತು. ನೀವು ಹೇಳಿದ್ದೆ ಗ್ಯಾರಂಟಿನ 10 ಸರಿ ಹೇಳಲ್ವಾ ಜನಕ್ಕೆ? ಓ ಪರವಾಗಿಲ್ಲ, ಇವ್ರುವೆ ಇದಂಗಿದೆ ಇದು. ಅವ್ರಿಗೆಲ್ಲ ನೋಡಿ. ನೆನ್ಪ್ ಮಾಡ್ತಾ ಇರ್ಬೇಕಲ್ಲ. ಅಲ್ಲ ಇದ್ ನೋಡಿ ನಿಮ್ಗೆ ಚೆನ್ನಾಗಿದೆ ಫ್ರೀ ಸರ್. ಕರೆಂಟ್ ಕೊಡ್ತಾ ಇದೀನಿ, ಅಲ್ಲ, ಇದ್ ಮಜಾ ಅಕ್ಕಿ ಆಯ್ತಾ? ಕೊಡ್ತಾ ಇದೀನಿ, 2000 ರೂಪಾಯಿ ಕಳ್ತಾ ಇದೀನಿ ಅಂತ ನೀವು ಪ್ರತಿ ತಿಂಗಳು ಕಳ್ಸೋದು ಹೇಳ್ಬೇಕಲ್ಲ ಅವ್ರಿಗೆ. ನೀವು ಮಾತ್ರ ಗ್ಯಾರಂಟಿ ಹೇಳ್ತಾನೇ ಇರ್ಬೇಕು. ನಾವು ಮಾತ್ರ ನಮಗೆ ಬೇಕಾಗಿದ್ದ ಪ್ರೋಗ್ರಾಮ್ ತೋರಿಸ್ತಾನೇ ಇರಬಾರ್ದಾ? ಅದೆಂಗದು? ಏನಿಯೋ ಅದೊಂದು ದಿನದ ಆ ಘಟನೆಯಲ್ಲಿ ನೀವು ಅದಕ್ಕೆ ಬರಬೇಕಿತ್ತು, ಉತ್ತರ ಕೊಡಬೇಕಿತ್ತು. ಕೊಟ್ಟೆ. ನನ್ನ ನಂಬಿಕೆ ಇದು. ಜನರ ಮುಂದೆ ಹೋಗುವಂತ ನಾಯಕ ಜನರಿಗೆ ಉತ್ತರ ಕೊಡಕ್ಕೆ ಹೆದರ್ಕೋಬಾರ್ದು. ಅವ್ನು ಯಾವತ್ತಿಗೂ ಹೆದರ್ಕೋಬಾರ್ದು. ನೀವು ಅದು ಹೆದರಿಲ್ಲ ಅಷ್ಟೇ, ಉತ್ತರ ಕೊಟ್ಟಿದ್ದೀರಿ. ನಿಮ್ಮನ್ನ ಅವತ್ತು ಬಹಳ ಜನ ಹೋಗ್ಬೇಡ ಅಂತ ಹೇಳಿದ್ದಾರೆ ಅಂತ ನನಗೆ ಅರಿವಿದೆ ಅದು. ಆದರೆ ನೀವು ಬಂದ್ರಿ, ಅವತ್ತು ಬಂದಿದ್ರಿಂದ ಆಗಿದ್ದೇನು? ನನ್ನ ಉತ್ತರವನ್ನು ನಾನು ಕೊಟ್ಟಿದ್ದೀನಿ. ಒಪ್ಪೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಜನಕ್ಕೀಗ, ಅಲ್ವೇ? ಹೌದು. ಹಾಗಾಗಿ ಈಗಲೂ ನೀವು ನಿಮ್ಮ ಜೀವನದಲ್ಲಿ ಏನೇನೋ ಬಯಸಿದ್ದೀರಿ. ಆ ಬಯಸಿರೋದು ಆಗೋ ಅಂತಹ ದಿನಗಳು ಯಾವಾಗ ಬರುತ್ತೆ ಬಿಡತ್ತೆ ಅನ್ನೋದಕ್ಕೆಲ್ಲ ಚರ್ಚೆಗಳು ನಡೆದಿದೆ. ನಾನೊಂದು ಪ್ರಶ್ನೆ ಕೇಳಿದ್ರೆ ಇವತ್ತು ಉತ್ತರ ಕೊಡ್ಲಿಲ್ಲ. ಆ ವಿಚಾರ ಅಷ್ಟೊಂದು ಚರ್ಚೆ ಆಗಬೇಕಾ ನಿಜವಾಗ್ಲೂ? ಯಾವ ವಿಚಾರ? ಅದೇ ಆ ವಿಚಾರ, ಯಾವ್ದು ಅಂತ? ಅದೇ ಆ ವಿಚಾರ ಇದೆಯಲ್ಲ, ಅಷ್ಟೊಂದು ಚರ್ಚೆ ಆಗ್ಬೇಕಾ ಅದು? ಯಾವ ವಿಚಾರ ಅಂತ ನಂಗೆ ಗೊತ್ತು. ನಿಮ್ಗೆ ಅರ್ಥವಾಗದೇ ಇರೋ ವಿಚಾರ ಏನಾದ್ರು ಇರ್ಲಿಕ್ಕೆ ಸಾಧ್ಯವೇ? ಆ ವಿಚಾರ ನೇರವಾಗಿ ಕೇಳಿದ್ರೆ ನಾನು ನೇರವಾಗಿ ಉತ್ತರ ಕೊಡ್ತೀನಿ. ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಅಷ್ಟೊಂದು ಚರ್ಚೆಗೆ ಒಳಪಡಿಸುವ ಅವಶ್ಯಕತೆ ಇದೆಯೋ? ಅದೆಲ್ಲ ನಮ್ಮ ಪಕ್ಷದಲ್ಲಿ ಅಲ್ಲ, ಚರ್ಚೆಗೆ ಅವಶ್ಯಕತೆ ಇದೆಯಾ? ಚರ್ಚೆಗೆ ಪಕ್ಷದ ತೀರ್ಮಾನ ಬೇರೆ, ಅವ್ರು ಮಾಡ್ಲಿ. ಚರ್ಚೆಗೆ ಅವಶ್ಯಕತೆನೇ ಇಲ್ಲ. ಮತ್ತೆ ಯಾಕೆ ಮಾಡ್ತಾ ಇದ್ದೀರಿ ಎಲ್ಲರೂ ಹಾದಿ ಬೀದಿನಲ್ಲಿ ಕುತ್ಕೊಂಡು? ನಾನು ಮಾಡ್ತಾ ಇಲ್ಲ. ಐ ಡೋಂಟ್ ವಾಂಟ್. ನೀವು ಮಧ್ಯ ಕ್ಯಾಣ ಮಾಡಿ ಉತ್ತರ ಕೊಡ್ತೀರಿ. ಉತ್ತರ ಕೊಡ. ನಿಮ್ ಮೀಡಿಯಾ ಸುಮ್ಮನೆ ಇದ್ರೆಲ್ಲ ಸೋಯ್ತದೆ. ಅನ್ನೋ ಒಳ್ಳೆ ನಿಮ್ ಮೀಡಿಯಾ ಅವರೇ ಎಲ್ಲ ಬೆಂಕಿ ಇಕ್ತಾ ಇರೋರು ಅವರೇ, ನೀರ್ ಹಾಕ್ತಾ ಇರೋರು ಅವ್ರೆ. ಪ್ರೋಗ್ರಾಮ್ ತೋರಿಸಿದ್ರೆ 10 ಸರಿ ತೋರಿಸ್ತೀರಿ. ಪ್ರಶ್ನೆನ ನಿಮ್ಮ ಅನುಕೂಲಕ್ಕೆ ತಕ್ಕಂತ ಪಾಪ ಅವ್ರು ಯಾರೋ ಮೀಡಿಯಾನವ್ರು ಕೇಳಿದ್ರೆ ನೀವು ಮೀಡಿಯಾನವ್ರು ಮಾಡಿ ಕೇಳಿದ್ರೆ ನಾವ್ ಏನ್ ಹೇಳ್ತೀವಿ ಫುಲ್ ತೋರ್ಸಲ್ಲ, ಕಟ್ ಮಾಡ್ಬಿಟ್ಟು ಎಲ್ಲಿಗೆ ನಿಂಗೆ ಬೇಡ ಅದನ್ನ ಮಾತ್ರ ಕಟ್ ಮಾಡಿ ತೋರಿಸ್. ಆಯ್ತು. ನಾನು ಹಿಂಗ್ ಅಂದು ತೋರ್ಸಲ್ಲ, ಹಿಂಗ್ ಇಟ್ಟ ತಕ್ಷಣ ಹೊಡೆದ್ಬಿಟ್ರು ನಾಯ್ಡುಗೆ ಅಂತ ತೋರ್ಸಲ್ಲ.
ನಾನು ಬೆನ್ ತಟ್ಟೆ ಅಂತ ಹೇಳಲ್ಲ, ನಾಯ್ಡು ಇಟ್ಕೊಂಡು ಹೊಡೆದ್ಬಿಟ್ರು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಅಂತ ಮೀಡಿಯಾನವರ ಇಲ್ಲ, ನಿಮ್ ವಿಚಾರದಲ್ಲಿ ಮೀಡಿಯಾನವ್ರು ಅಷ್ಟೊಂದು ಏನು ಅಲ್ಲ, ನನ್ನ ವಿಚಾರ ಅಲ್ಲ, ಕಟುವಾಗಿ ಜನರಲ್ ವರ್ತಿಸಿದ್ದಾರೆ ಅಂತ ನನಗೆ ಅನ್ಸಿಲ್ವಲ್ಲ. ನಾನು ಬಹಳ ಸ್ಪೋರ್ಟಿವ್ ಆಗಿ ತಗೊಳ್ತೀನಿ. ಹಾ, ದೇ ಆರ್ ಡೂಯಿಂಗ್ ದೇರ್ ಡ್ಯೂಟಿ, ನಮ್ಮನ್ನ ಹೌದು. ತಿದ್ದಕ್ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಾನು ತಿಳ್ಕೊಳ್ತೀನಿ. ನೀವು ಐ sportive- ಆಲ್ವೇಸ್ ನೀವು ಯಾರು sportive ಆಗೂ ತಗೊಂಡಿದ್ದೀರಿ, ಬೇಕು ಅಂದಾಗ ನೇಗಲ್ ತಕೊಂಡು ಭೂಮಿನ ಉತ್ತಿದ್ದೀರಿ, ಬೇಡ ಅಂದಾಗ ತಾವರೆ ಎರೆಯ ಮೇಲಿರುವ ನೀರಿನಂತೆ ಜಾರ್ಕೊಂಡು ಹೊರಟೋಗಿದ್ದೀರಿ, ಎಲ್ಲವನ್ನು ಕರೆಕ್ಟಾಗೇ ಮಾಡಿದ್ದೀರಿ. ಹಾಗಾಗಿ ನೀವು ಗಟ್ಟಿಯಾಗಿ ಇದ್ದೀರಿ. ನಾವು ಕೂಡ 13 ವರ್ಷ ಗಟ್ಟಿಯಾಗೇ ಇದ್ದೀವಿ. ಈಗ ಇವತ್ತಿನ ದಿನ ನಾವಿಬ್ಬರೂ ಮಾಡ್ಬೋದಾದ ಇಷ್ಟೇ ಅನ್ಸತ್ತೆ. ಇಬ್ಬರು ಒಬ್ರಿಗೊಬ್ರು ಭವಿಷ್ಯದಲ್ಲಿ ಒಳ್ಳೇದಾಗ್ಲಿ ಅಂತ ಹಾರೈಸ್ಕೊಂಡ್ಬಿಡೋಣ ಥ್ಯಾಂಕ್ ಯು, ನಮಸ್ಕಾರ. ನಿಮ್ಮ ಆಶೀರ್ವಾದ ಇರಲಿ. ಅಂತ. ಎಲ್ಲ ಪಬ್ಲಿಕ್ ಟಿವಿ ಮತ್ತು ಸಾರ್ವಜನಿಕರಿಗೆ ನಿಮ್ಮ ಆಶೀರ್ವಾದ ಇರಲಿ, ಅಷ್ಟೇ ನಾನು ಕೇಳೋದು. ಇದರೊಂದಿಗೆ ಈ 13ನೇ ವರ್ಷದ ಈ ಭಾಗವನ್ನ ನಾನು ಮುಗಿಸ್ತಾ ಇದ್ದೀನಿ. ನಮ್ಮ ರಾಕ್ಲೈನ್ ಮತ್ತು ಮನೋಹರ್ ಇಬ್ಬರಿಗೂ ನನ್ನ ನಮ್ರತೆಯ ಧನ್ಯವಾದಗಳನ್ನು ಇಷ್ಟು ವರ್ಷ ನಮ್ಮ ಜೊತೆ ನಿಂತಿದ್ದಕ್ಕೆ ಹೇಳಿ ಎಲ್ಲರಿಗೂ ನಮಸ್ಕಾರವನ್ನು ಹೇಳ್ತೀನಿ.